ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್ 16 ಪ್ರಕಾರ ಒಂದು ವೇಳೆ ಒರಿಜಿನಲ್ ಡಾಕ್ಯುಮೆಂಟ್ ಅಪೋಸಿಟ್ ಪಾರ್ಟಿ ಅಥವಾ ಥರ್ಡ್ ಪರ್ಸನ್ ಅಥವಾ ಲೀಗಲಿ ಬೌಂಡ್ ಆದಂತಹ ಪರ್ಸನ್ ಹತ್ತಿರ ಇದ್ರೆ ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ ನಲ್ಲಿರುವಂತಹ ಕಾಂಟೆಂಟ್ ಅನ್ನ ಕಂಡೀಷನ್ ಅನ್ನ ಅಪೋಸಿಟ್ ಪಾರ್ಟಿ ರೈಟಿಂಗ್ ನಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರೆ ಅಥವಾ ಅವನ ಲೀಗಲ್ ರಿಪ್ರೆಸೆಂಟೇಟಿವ್ ಅಡ್ಮಿಟ್ ಮಾಡ್ಕೊಂಡಿದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ ಡಿಸ್ಟ್ರಾಯ್ ಆಗಿದ್ರೆ ಅಥವಾ ಕಳೆದೋಗಿದ್ರೆ ಅಥವಾ ತನ್ನ ಓನ್ ಡಿಫಾಲ್ಟ್ ಅಥವಾ ನೆಗ್ಲೆಕ್ಟ್ ನಿಂದ ಅದು ಸರಿಯಾದ ಸಮಯಕ್ಕೆ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಆಗದೆ ಇದ್ರೆ ಅಥವಾ ಆ ಡಾಕ್ಯುಮೆಂಟ್ ಈಸಿಲಿ ಮೂವೇಬಲ್ ಅಲ್ಲದೆ ಆಗಿದ್ರೆ ಅಥವಾ ಒಂದು ವೇಳೆ ಆ ಡಾಕ್ಯುಮೆಂಟ್ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿದ್ರೆ ಅಥವಾ ಡಾಕ್ಯುಮೆಂಟ್ ಸರ್ಟಿಫೈಡ್ ಕಾಪಿ ಆಗಿದ್ರೆ ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ ನ್ಯೂಮರಸ್ ಅಕೌಂಟ್ಸ್ ಗಳನ್ನು ಹೊಂದಿದ್ರೆ ಅಥವಾ ಹಲವಾರು ಡಾಕ್ಯುಮೆಂಟ್ಸ್ ಗಳನ್ನು ಒಳಗೊಂಡಿದ್ರೆ ಇಂತಹ ಸಂದರ್ಭಗಳಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಪ್ರೈಮರಿ ಎವಿಡೆನ್ಸ್ ಆಗಿದೆ ಇದ್ರೂ ಕೂಡ ಹೀಗೆ ಹೇಳಿರುವ ಸಂದರ್ಭಗಳಲ್ಲಿ ಈ ಎಲ್ಲಾ ಸಂದರ್ಭಗಳಲ್ಲಿ ಬರುವಂತಹ ಡಾಕ್ಯುಮೆಂಟ್ಗಳು ಅಂದ್ರೆ ಸೆಕೆಂಡರಿ ಎವಿಡೆನ್ಸ್ ಆಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ ಅದನ್ನ ಎವಿಡೆನ್ಸ್ ಆಗಿ ತೆಗೆದುಕೊಳ್ಳುತ್ತೆ.